ಹಲೋ ಫ್ರೆಂಡ್ಸ್, ಅಸ್ಸಲಾಮ್ ಅಲೈಕುಮ್. ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಸಿನ್ ಫ್ರೀ ಕಿಚನ್. ಇವತ್ತು ನಾನು ಚಿಕನ್ ರೋಲ್ ರೆಸಿಪಿಯನ್ನು ನಿಮ್ಮೊಂದಿಗೆ ಶೇರ್ ಮಾಡ್ತಿದ್ದೀನಿ. ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ 2 ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದು ಹಾಕಿ ಫ್ರೈ ಮಾಡಬೇಕು. ಇದು ಫ್ರೈ ಮಾಡುವಾಗ 1 ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ರೈ ಆದಮೇಲೆ ಇದಕ್ಕೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಬೇಕು. ಇದಕ್ಕೆ 1 ಹಸಿಮೆಣಸು ಸಣ್ಣದಾಗಿ ಹೆಚ್ಚಿದ್ದು ಹಾಕಿ ಫ್ರೈ ಮಾಡಿ. ಇದಕ್ಕೆ 1 ಟೀ ಸ್ಪೂನ್ ಚಿಕನ್ ಮಸಾಲ, 1 ಟೀ ಸ್ಪೂನ್ ಗರಂ ಮಸಾಲ, 2 ಟೀ ಸ್ಪೂನ್ ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನ್ ಅರಿಶಿಣದ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿಟ್ಟ ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು. ನೀವು ಇದಕ್ಕೆ ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿದ ಕ್ಯಾಬೇಜ್, ಬೀನ್ಸ್, ಕ್ಯಾರೆಟ್ ಯಾವ ತರಕಾರಿ ಬೇಕಾದರೆ ಹಾಕೋಬೋದು. ನಾನಿಲ್ಲಿ ಖಾಲಿ ಚಿಕನ್ ಮಾತ್ರ ಹಾಕಿದ್ದೀನಿ. ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಬೆಂದ ಈ ಚಿಕನ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿ 1 ಟೀ ಸ್ಪೂನ್ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 2 ಕಪ್ ಮೈದಾ ಹಿಟ್ಟು ಹಾಕಿ ಇದಕ್ಕೆ 1 ಮೊಟ್ಟೆ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ. ಇದಕ್ಕೆ ಅರ್ಧ ಕಪ್ ನೀರು ಹಾಕಿ ಗ್ರೈಂಡ್ ಮಾಡಿ. ಇದು ತುಂಬ ತೆಳ್ಳಗೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ದೋಸೆ ಹಿಟ್ಟಿನ ಹದಕ್ಕೆ ಇದ್ದರೆ ಸಾಕು. ಒಂದು ಮಿಕ್ಸಿ ಜಾರಿಗೆ 1 ಮೊಟ್ಟೆ ಹಾಕಿ ಇದಕ್ಕೆ 1 ಚಮಚ ಪೆಪ್ಪರ್ ಪೌಡ್ರು, 1 ಟೀ ಸ್ಪೂನ್ ಉಪ್ಪು ಹಾಕಿ ಗ್ರೈಂಡ್ ಮಾಡಬೇಕು. ಗ್ರೈಂಡ್ ಮಾಡಿ ಇದೊಂದು ಬೌಲ್ಗೆ ಹಾಕಿಡಿ. ಇನ್ನೊಂದು ಬೌಲ್ ತಗೊಂಡು ಬ್ರೆಡ್ ಕ್ರಮ್ಸ್ ತಗೊಂಡು ಇಡಿ. ಇನ್ನೊಂದು ಬೌಲಲ್ಲಿ 2 ಚಮಚ ಮೈದಾ ಹಿಟ್ಟು ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಈ ಥರ ಗಂಟಿಲ್ದಂತೆ ಕಲಸಿ ಇಡಬೇಕು. ಒಂದು ತವಾ ಬಿಸಿ ಮಾಡಿ ಅದಕ್ಕೆ ಮಾಡಿಟ್ಟ ಹಿಟ್ಟಿನಿಂದ ದೋಸೆಯನ್ನು ಹಾಕಬೇಕು. ಈ ಥರ ತೆಳ್ಳಗೆ ದೋಸೆ ಹಾಕಬೇಕು. ದೋಸೆ ಹಾಕಿ ಇದನ್ನು 2 ಸೈಡು ಸ್ವಲ್ಪ ಬೇಯಿಸಬೇಕು. ಈ ಥರ ಬೇಯಿಸಿ ಇದನ್ನು ತೆಗೆದಿಡಬೇಕು. ಈ ಥರ ಎಲ್ಲ ದೋಸೆನೂ ಮಾಡಿ ಇಡಬೇಕು. ಮಾಡಿಟ್ಟ ದೋಸೆಗೆ ಒಂದು ಸ್ವಲ್ಪ ಚಿಕನ್ ಮಸಾಲ ಹಾಕಿ ಅದಕ್ಕೆ ಈ ಥರ ಫುಲ್ ಮೈದಾ ಹಿಟ್ಟು ಹಚ್ಚಿ ಅದನ್ನು ಈ ಥರ ರೋಲ್ ಮಾಡಬೇಕು. ಈ ಥರ ರೋಲ್ ಮಾಡಿ ಹೀಗೆ ಎಲ್ಲ ದೋಸೆಗೂ ಈ ಥರ ರೋಲ್ ಮಾಡಿ ತೆಗೆದಿಡಬೇಕು. ಮಾಡಿಟ್ಟ ಈ ರೋಲನ್ನು ಒಂದೊಂದು ತೆಗೆದು ಈ ಥರ ಮೊಟ್ಟೆ ಮಿಶ್ರಣದಲ್ಲಿ ಅದ್ದಿ ಬ್ರೆಡ್ ಕ್ರಮ್ಸಲ್ಲಿ ಅದ್ದಿ ಇದನ್ನು ಹೀಗೆ ಎಲ್ಲದನ್ನು ಮಾಡಿ ಇಡಬೇಕು. ಹೀಗೆ ಮಾಡಿ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಹೀಗೇನು ಈ ಮೊಟ್ಟೆ ಮಿಶ್ರಣ ಮತ್ತು ಬ್ರೆಡ್ಡಲ್ಲಿ ಅದ್ದದೇನು ಹಾಗೇ ಮಾಡಿಟ್ಟ ರೋಲನ್ನು ಹಾಗನ್ನು ಫ್ರೈ ಮಾಡ್ಬೋದು. 2 ಥರನೂ ಫ್ರೈ ಮಾಡ್ಬೋದು. ಹೀಗೆ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿದ್ರೆ ಬಿಸಿ ಬಿಸಿಯಾದ ಚಿಕನ್ ರೋಲ್ ರೆಡಿಯಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸದಾಗಿ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡಿ ಸಿನ್ ಫ್ರೀ ಕಿಚನ್ಗೆ ಸಪೋರ್ಟ್ ಮಾಡಿ.